ನಮ್ಮ ಜೊತೆ ಶಾಸಕರಾದಂತಹ ಸುರೇಶ್ ಬಾಬು ಅವರು ಇರುವಂತದ್ದು. ಸರ್, ಈಗ ಮತದಾನ ಹಾಕಿ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಈಗ ನಮ್ಮ ಪಕ್ಷದ ಎಲ್ಲ ಮತಗಳು ಮತ್ತು ಬಿಜೆಪಿ ಹೆಚ್ಚುವರಿ ಮತಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮ್ಮ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ. ಖಂಡಿತ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ಕೊತೀವಿ. ಸರ್, ಎಲ್ಲೋ ಒಂದ್ ಕಡೆ ಜಿ ಟಿ ದೇವೇಗೌಡರು ನಿಮ್ಮ ಜೊತೆ ಇರಲಿಲ್ಲ, ಬೆಳಿಗ್ಗೆ ನಿನ್ನೆನೂ ಇರಲಿಲ್ಲ, ಇವತ್ತು ರೆಸಾರ್ಟ್ನಲ್ಲೂ ಕೂಡ ಇರಲಿಲ್ಲ. ಆದ್ರೆ ಅವ್ರಿಗೆ ನಿಮ್ಗೆಲ್ಲರಿಗಿನ ಫಸ್ಟೇ ಬಂದು ಮತದಾನ ಹಾಕಿದ್ದಾರೆ. ಬೇರೆ ವಿಶ್ವಾಸ ಮತನ ಚರ್ಚೆ ಕೂಡ ಇರುವಂತದ್ದು. ಇಲ್ಲ, ಅವರು ಇರಲಿಲ್ಲ, ಊರಲ್ಲಿ ಇರದೇ ಇದ್ದ ಕಾರಣ ಅವ್ರ ಜೊತೆ ಎಲ್ಲ ಕೂಡ ಮಾತಾಡಿದ್ದಾರೆ. ಹಾಗಾಗಿ ಅವರು ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಇದೆ. ಸರ್, ಈಗ ಮೂರನೇ ಅಭ್ಯರ್ಥಿ ಗೆಲ್ಲುವ ನಿರೀಕ್ಷೆ ಅಂದ್ರೆ ಮೈತ್ರಿ ಅಭ್ಯರ್ಥಿ ಗೆಲ್ಲುವ ನಿರೀಕ್ಷೆ ನಿಮ್ಗಿದೆಯಾ? ಈಗ ಒಂದು ಆತ್ಮಸಾಕ್ಷಿ ಮತಗಳು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬಂದಿದ್ರೆ ಖಂಡಿತ ಪ್ರಾಮಾಣಿಕವಾಗಿ ನಮ್ಮ ಅಭ್ಯರ್ಥಿಗೆ ಅವಕಾಶ ಆಗೇ ಆಗ್ತದೆ. ಸರ್, ಕಾಂಗ್ರೆಸ್ ಪಕ್ಷದಿಂದ ಒಂದು 4 ಜನರನ್ನ ಜೆಡಿಎಸ್ ಶಾಸಕರ ಸಂಪರ್ಕ ಪ್ರಯತ್ನ ನಡೆದಿದೆ ಅನ್ನೋ ಚರ್ಚೆ. ಆ ಥರ ನಾವು ಯಾವುದು ಕೂಡ ಮಾಡಕ್ ಹೋಗಿಲ್ಲ. ಅಲ್ಲಿ ಅವ್ರೇನಾದ್ರೂ ಕೂಡ ಅವ್ರ ಪಕ್ಷದಲ್ಲಿ ಈ ತರ ಭಿನ್ನಾಭಿಪ್ರಾಯ ಇದ್ದು ಹಾಕಿದ್ರೆ ಸಂತೋಷ. ಜೆಡಿಎಸ್ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಸರ್ ಕಾಂಗ್ರೆಸ್ ಶಾಸಕರು? ಖಂಡಿತ ಇಲ್ಲ, ಆ ಥರ ಏನಾಗಿಲ್ಲ. ನಮ್ಮ ಅಭ್ಯರ್ಥಿಗಳು ಯಾರು ಕೂಡ ಆ ಥರ ವ್ಯಾಪಾರಕ್ಕೆ, ಕುದುರೆ ವ್ಯಾಪಾರಕ್ಕೆ ಯಾರು ಕೂಡ ಮಣದಿಲ್ಲ. ಇಷ್ಟು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ KS ಮಾರ್ತಿನಾಯ್ಕ, ಫ್ರೀಡಂ ಟಿವಿ, ಬೆಂಗಳೂರು.